ನಮಸ್ತೆ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಸ್ಟೋರಿ ಅಂದರೆ ನಮ್ಮ ಗೋಕರ್ಣ ಟ್ರಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನೋಡ್ತಾ ಇರೋದು ನೀವು ಕುಮಟಾ. ಇವಾಗ ತಾನೇ ಲ್ಯಾಂಡ್ ಆಗಿದ್ದೀವಿ 7:30ಗೆ. ಬಟ್ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಯಾಣಾಗೆ ಹೋಗಬೇಕು ಅಂತ. ಸೊ ಯಾಣ ಮುಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ ಬಂದು ಕುಮಟಾದಲ್ಲಿ ಬಂದು ಇಳಿದ್ವಿ. ಟಿಫನ್ ಏನೂ ಮಾಡಲಿಲ್ಲ, ರೆಂಟಲ್ ಬೈಕ್ ತೊಗೊಂಡು ಡೈರೆಕ್ಟ್ ಯಾಣಾಗೆ ಹೋಗೋಣ ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಯಾಣ ರೋಡಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಥರ ಸಿಗುತ್ತೆ, ಅದ್ರ ಕೆಳಗೆ ಒಂದು ಚಿಕ್ಕ ನದಿ ಹರಿಯುತ್ತೆ. ಅಲ್ಲಿ ನಾವು ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಫ್ರೆಶ್ ಅಪ್ ಆದ್ವಿ. ತುಂಬ ಚೆನ್ನಾಗಿತ್ತು ವಾಟರು, ನ್ಯಾಚುರಲ್ಲಾಗಿ ಆ ಸೌಂಡು ತುಂಬ ಚೆನ್ನಾಗಿತ್ತು ಹೋಗ್ತಾಯಿದ್ರೆ. ಸೊ ಹಾರ್ಡ್ಲಿ ಅದು ನಮಗೆ 30 ಕಿಲೋಮೀಟರ್ಸ್ ಇದೆ ಕುಮಟಾಯಿಂದ ಯಾಣ. ಸೊ 30 ಕಿಲೋಮೀಟರ್ಸ್ ಮತ್ತು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಇದು ಏನಿದು ವಾಟರ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ವಾಟರಲ್ಲಿ ಒಂದು ಡಿಫ್ರೆಂಟಾಗಿರೋ ಒಂದು ಹುಳು ಇದೆ. ಅದನ್ನು ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ, ಅದು ಕಾಣಿಸುತ್ತೆ. ಸೊ ಅದು ಒಂಥರ ಹಾರ್ಕೊಂಡು ಹೋಗ್ತಿದೆ ನೀರಲ್ಲಿ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಅದನ್ನು ನೋಡಿದ್ವಿ. ಅದಾದಮೇಲೆ ಮುಂದೆ ಹೋಗ್ತಾ ಫೋಟೋಶೂಟ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಇದು ಯಾಣ. ಸೊ ನೆಕ್ಸ್ಟು ಇದು 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆದಮೇಲೆ ಸಿಗೋವಂಥ ವ್ಯೂ. ಅಲ್ಲಿ ರೀಚ್ ಆದ್ವಿ. ಅದಕ್ಕೂ ಮುಂಚೆನೇ ಯಾಣ ಗೇಟ್ ಹತ್ರ ಸ್ವಲ್ಪ ವಾಟರ್ ತೊಗೊಂಡು ನೀರು ಕುಡ್ಕೊಂಡು 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆಗಿ 10:15 ಅಂದರೆ 10:30ಗೆ ನಾವು ಯಾಣ ರೀಚ್ ಆದ್ವಿ. ಅಲ್ಲಿ ನಾವು ಮ್ಯಾಗಿ ತಿನ್ಕೊಂಡು ಯಾಣ ಕೇವ್ಸ್ ಒಳಗಡೆ ಹೋದ್ವಿ. ಅದು ವ್ಯೂ ತುಂಬ ಚೆನ್ನಾಗಿತ್ತು. ತುಂಬ ಎತ್ತರವಾದ ಬಂಡೆಗಳು, ಅದನ್ನು ಕಣ್ಣಲ್ಲಿ ನೋಡ್ತಾ ಇದ್ದರೆ ಆಕಾಶದ ಅಷ್ಟು ಉದ್ದ ಇದೆ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ಅದು. ಮತ್ತು ತುಂಬ ಕತ್ತಲೆ ಇತ್ತು ಒಳಗಡೆ. ಸೊ ಒಂದೇ ಒಂದು ಲೈಟು ನೋಡ್ತಿದ್ದೀರಾ, ಅಲ್ಲಿ ಸ್ಮಾಲ್ ಲೈಟ್ ಇದೆ. ಸೊ ಅಲ್ಲಿಂದ ಬರ್ತಾಯಿದೆ ಬೆಳಕು. ಅದಾದಮೇಲೆ ಹಾಗೆಯೇ ಮತ್ತೆ ಇನ್ನೊಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಅಲ್ಲಿ ಕಾಲಭೈರವ ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಮೋಹಿನಿ ಬೆಟ್ಟ ಮತ್ತು ಭೈರವ ಬೆಟ್ಟ ನೋಡಿಕೊಂಡು ನೆಕ್ಸ್ಟು ಮಿರ್ಜಾನ್ ಫೋರ್ಟಿಗೆ ಯಾಣದಿಂದ ಮಿರ್ಜಾನ್ ಫೋರ್ಟು 26.9 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ಶಾರ್ಟ್ಕಟ್ ಇತ್ತು, ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಹೆಲ್ಮೆಟ್ ಇದ್ದರೂ ಹಾಕ್ಕೊಂಡು ಹೋಗಿರಲಿಲ್ಲ. ಸೊ 500 ರೂಪೀಸ್ ಫೈನ್ ಕಟ್ಟಿದ್ವಿ ರಿಟರ್ನ್ ಬರಬೇಕಾದ್ರೆ ಯಾಣದಿಂದ. ಸೊ ಯಾಣಾಗೆ ಹೋಗಬೇಕಾದ್ರೆ ದಯವಿಟ್ಟು ಹೆಲ್ಮೆಟನ್ನು ವೇರ್ ಮಾಡಿ. ಅದಾದಮೇಲೆ ಈ ಮಿರ್ಜಾನ್ ಫೋರ್ಟ್ ಬಗ್ಗೆ ಹೇಳೋದಾದರೆ, ಇದನ್ನು ಕಟ್ಟಿದ್ದು 16th ಸೆಂಚುರಿಯಲ್ಲಿ. ಸೊ ರಾಣಿ ಚೆನ್ನಭೈರವಿ ದೇವಿ ಅನ್ನೋರು ಇದನ್ನು ಕಟ್ತಾರೆ. ಆವಾಗ ವಿಜಯನಗರ ಸಾಮ್ರಾಜ್ಯ ಇರುತ್ತೆ. ಇದನ್ನು ಇವಾಗ ಗೌರ್ಮೆಂಟ್ ಅವರು ನೋಡ್ಕೋತಿದ್ದಾರೆ. ಸೊ ಮತ್ತು ಇನ್ನೊಂದೇನೆಂದರೆ, ಅಲ್ಲಿ ವಾಶ್ರೂಮ್ಸು ಸ್ವಲ್ಪನೂ ಚೆನ್ನಾಗಿಲ್ಲ, ಯೂಸ್ ಮಾಡೋದಕ್ಕೇ ಆಗಲ್ಲ. ಇವಾಗ ರೀಲ್ಸ್ ಎಂಜಾಯ್ ಮಾಡಿ. ಕೇಳ್ತಿರಲ್ಲ ಸರ್ವನಾಶ. ಆದ ತಕ್ಷಣ ಮೇನ್ ಬೀಚಿಗೆ ಬಂದ್ವಿ. ಆ್ಯಕ್ಚುಲಿ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ದು ಸೆಪ್ಟೆಂಬರಲ್ಲಿ. ವೇವ್ಸು ತುಂಬ ಜೋರಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಯಾರನ್ನೂ ತುಂಬ ಹತ್ರ ಹೋಗೋದಕ್ಕೆ ಬಿಡಲೇ ಇಲ್ಲ. ಹಾಗಿದ್ದು ನಾವು ಸ್ವಲ್ಪ ಪ್ರಯತ್ನಪಟ್ಟು ಸ್ವಲ್ಪ ಹತ್ರ ಹೋದ್ವಿ. ಯಾವುದೇ ರಿಸ್ಕ್ ತಗೊಳ್ಳದೆ ನೆಕ್ಸ್ಟ್ ಓಮ್ ಬೀಚನ್ನು ವಿಸಿಟ್ ಮಾಡೋಣ ಅಂತ ಹೋದ್ವಿ. ವಾವ್, ಓ ಮೈ ಗಾಡ್, ತುಂಬಾ ಚೆನ್ನಾಗಿತ್ತು ಓಮ್ ಬೀಚು. ಆ ಸ್ಟೋನ್ಸ್ ಮಧ್ಯ ಆ ವೇವ್ಸ್ ಬಂದು ಆ ಬಂಡೆಗಳಿಗೆ ಹೊಡ್ಕೊಂಡು ಅದು ಎಷ್ಟು ಚೆನ್ನಾಗಿ ಸೌಂಡ್ ಆಗಲಿ, ಮತ್ತು ಆ ಹಾಲಿನ ಥರ ಇರೋ ಬಣ್ಣ ಸಮುದ್ರದ್ದು ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲೋದಿಲ್ಲ. ತುಂಬ ಚೆನ್ನಾಗಿತ್ತು. ನಾವಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಅದಾದಮೇಲೆ ಈ ಓಮ್ ಬೀಚ್ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ಗೊತ್ತಿರೋ ಥರ ಓಮ್ ಬೀಚ್ ಬಂದು ಓಮ್ ಅನ್ನೋ ಶೇಪಲ್ಲಿರೋದ್ರಿಂದ ಅದನ್ನು ಓಮ್ ಬೀಚ್ ಅಂತ ಕರೀತಾರೆ. ಸೊ ಇದು ಕೂಡ ಗೋಕರ್ಣದಲ್ಲೇ. ಮೇನ್ ಬೀಚಿಂದ ಇದು 8.3 ಕಿಲೋಮೀಟ್ರ್ ಇದೆ. ಸೊ ಅರೌಂಡ್ 21 ಮಿನಿಟ್ಸಲ್ಲಿ ನಾವು ರೀಚ್ ಆದ್ವಿ. ನೀರು, ಅದರಲ್ಲೂ ಸಮುದ್ರ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಆ ಸಮುದ್ರ ಅಂತ ಬಂದ ತಕ್ಷಣ ಸಪ್ತಸಾಗರದ ಆಚೆ ಸಾಂಗೇ ನೆನಪಾಗುತ್ತೆ. ತುಂಬ ಚೆನ್ನಾಗಿತ್ತು. ವೇವ್ಸ್ ಅಂತೂ ಎಷ್ಟು ಜೋರಾಗಿ ಬರ್ತಿತ್ತು ಅಂದರೆ ಲಿಟ್ರಲಿ ನನಗೂ ಕೂಡ ಭಯ ಆಯಿತು. ಸೊ ಈ ಓಮ್ ಬೀಚಲ್ಲಿ 2 ಕಡೆಯಿಂದ ವೇವ್ಸ್ ಬರುತ್ತೆ. ಸೊ ಫಸ್ಟ್ ಒಂದು ನಮ್ಮ ಲೆಫ್ಟ್ ಸೈಡಿಂದ ಒಂದು ವೇವ್ ಬರ್ತಾ ಇದೆ ನೋಡಿ, ಅದು ಒಂದಾದರೆ ಮತ್ತು ಹಿಂದೆಯಿಂದ ಇನ್ನೊಂದು ಬರುತ್ತೆ. ಸೊ ಈ ಥರ ಇರೋ ಓಮ್ ಬೀಚು ತುಂಬ ಮನಮೋಹಕವಾಗಿದೆ. ಆ ನೀರು ಮತ್ತು ತುಂಬ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನಂತೂ. ಸೊ ಇದಾದಮೇಲೆ ನೆಕ್ಸ್ಟು ನಾವು ತುಂಬಾ ಸುಸ್ತಾಗಿದ್ವಿ, ಬಟ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡ್ವಿ.
ಅದಾದಮೇಲೆ ನೆಕ್ಸ್ಟು ಕೂಡ್ಲೆ ಬೀಚ್ನ ನೋಡೋಣ ಅಂತ ಹೋದ್ವಿ. ಇದೇ ಕೂಡ್ಲೆ ಬೀಚ್. ಸನ್ಸೆಟ್ ವ್ಯೂ ಸಾಕಾಗಿತ್ತು. ಇಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಚೆನ್ನಾಗಿಲ್ಲ. ನೀರೆಲ್ಲ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ವ್ಯೂ ಚೆನ್ನಾಗಿದೆ, ಆದರೆ ಮೇಂಟೆನೆನ್ಸ್ ಇಲ್ಲ, ಎಲ್ಲ ಗಲೀಜಾಗಿ ಇಟ್ಟಿದ್ದಾರೆ ಪ್ಲೇಸ್ನ. ಫುಲ್ಲು ಪ್ಲೇನ್ ಆಗಿತ್ತು. ಇದು ತುಂಬ ಚೆನ್ನಾಗಿತ್ತು. ನೋಡ್ತಿದ್ದೀರಾ, ಅದೇ ವೆದರು, ಹಿಂದೆ ಇರೋದು ಬ್ಯಾಕ್ಗ್ರೌಂಡು. ಸೊ ಅದೇ ಥರ ಇದೆ. ಮತ್ತು ತುಂಬ ಚೆನ್ನಾಗಿ ಫೋಟೋಶೂಟ್ ಅಂತೂ ಸಖತ್ತಾಗಿ ಬಂತು. ಅದಾದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ದ ಹಾಸ್ಟೆಲರ್ಸ್ ಅನ್ನೋ ಪ್ಲೇಸಿಗೆ ಹೋದ್ವಿ. ಸೊ ಅದು ಅರೌಂಡು 6 ಕಿಲೋಮೀಟರ್ಸ್ ಇದೆ ಕೂಡ್ಲೆ ಬೀಚಿಂದ. ಸೊ ಅದಾದಮೇಲೆ ನೈಟ್ ಡಿನ್ನರ್ಗೆ ಸ್ವಾತಿ ಕಡೆಯಿಂದ ಪಾರ್ಟಿ, ಬಿಕಾಸ್ ಆ ದಿನ ಸುದೀಪ್ ಅವರ ಬರ್ತ್ಡೇ. ಸೊ ಹಾಗಾಗಿ ಫುಲ್ ಡಿನ್ನರ್ ಖರ್ಚೆಲ್ಲ ಅವಳದೇ. ಮತ್ತು ಇನ್ನೊಂದು ವಿಷಯ ನಿಜವಾಗ್ಲೂ ಹೇಳಬೇಕು, ಅವಳು ಸುದೀಪ್ ಅವರ ದೊಡ್ಡ ಅಭಿಮಾನಿ. ಇವನ್ ಅವಳ ಕೈಯಲ್ಲಿ ಬ್ಯಾಂಡ್ ಕೂಡ ಇದೆ. ಸೊ ಆ ಬ್ಯಾಂಡಲ್ಲಿ ಸುದೀಪ್ ಹೆಸರು ಇದೆ. ಓಕೆ, ನೆಕ್ಸ್ಟ್ ಡೇ ಎದ್ವಿ. ಹಾಸ್ಟೆಲರ್ ಚೆನ್ನಾಗಿತ್ತು. ಅಲ್ಲಿಂದ 8:30ಗೆ ಮಹಾಬಲೇಶ್ವರ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ಮಹಾಗಣಪತಿ ದೇವಸ್ಥಾನ ನೋಡಿಕೊಂಡು ಆ್ಯಕ್ಚುಲಿ ಟಿಫನ್ ಮಾಡಿಕೊಂಡು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ವಿ. ಸೊ ಅವಳು ಹೇಳಿದ್ಲು ಹೀಗೆ 1 ಅವರ್ಗೆ ಹೋಗಿ ಅದು ಹತ್ರ ಇದೆ, ಅಲ್ಲಿ ಚೆನ್ನಾಗಿದೆ ಪ್ಲೇಸು ಅಂತ. ಆ್ಯಕ್ಚುಲಿ ನಮಗೆ ಆ ಪ್ಲ್ಯಾನ್ ಇರಲಿಲ್ಲ ಸೆಕೆಂಡ್ ಡೇದು. ಸೊ ಹೇಗಿದ್ರು 1 ಅವರ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. 1 ಅವರ್ ಅಲ್ಲಿಂದ 52 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಹೋದ ತಕ್ಷಣ ನಮ್ಮ ಬೈಕು ಅದು ತುಂಬ ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ ಬೈಕು. ಆ ಬೈಕ್ನ ನೋಡಿ ಕೆಲವರು ಬಂದು ನಮ್ಮನ್ನು ಮೇಡಮ್ ಬೋಟಿಂಗಿಗ ಅಂತ ಕೇಳಿದ್ರು. ಸೊ ಓಕೆ ಅಂದ್ಬಿಟ್ಟು ಬೋಟಿಂಗಿಗೆ ಹೋದ್ವಿ. ಬೋಟಿಂಗಲ್ಲಿ ನೋಡ್ತಾ ಇದ್ದೀರಲ್ಲ ಫೋಟೋಶೂಟ್ಸು ತುಂಬ ಭರ್ಜರಿಯಾಗಾಯಿತು. ಪ್ಲೇಸ್ ತುಂಬ ಚೆನ್ನಾಗಿತ್ತು, ಬೋಟ್ ತುಂಬ ಚೆನ್ನಾಗಿ. ಅದಾದಮೇಲೆ ಅಲ್ಲಿ ನಾವು ಪೇ ಮಾಡಿದ್ದು ಬೋಟಿಂಗು 45 ಮಿನಿಟ್ಸ್ ಇರುತ್ತೆ, 1500 ರುಪೀಸ್. ಸೊ ಹಾಗಾಗಿ ಪೇ ಮಾಡಿ ಮುಗಿಸ್ಕೊಂಡು ಮ್ಯಾಂಗ್ರೀವ್ಸಿಗೆ ಹೋದ್ವಿ. ಇಲ್ಲಿ ಏನು ಅಂದರೆ ನೀರು ಮತ್ತು ಮರ ಗಿಡ ಮತ್ತು ಅದ್ರ ಮೇಲೆ ನಡ್ಕೊಂಡು ಹೋಗೋ ಥರ ಬ್ರಿಡ್ಜ್. ತುಂಬ ಚೆನ್ನಾಗಿತ್ತು. ಫೋಟೋಶೂಟ್ಸ್ ಎಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಖುಷಿ ಆಯಿತು. ಅಷ್ಟೊಂದೇನು ಜನ ಇರಲಿಲ್ಲ. ಸೊ ಇಲ್ಲೇ ಸ್ವಲ್ಪ ಊಟ ಮಾಡಿಕೊಂಡು ಒಳಗಡೆ ಹೋದ್ವಿ. ನೇಚರ್ ತುಂಬಾ ಚೆನ್ನಾಗಿತ್ತು. ಅದು ಒಳ್ಳೆ ಫ್ರೆಶ್ ಫೀಲ್ ಕೊಡ್ತಾಯಿತ್ತು. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ನಾವು ಹೋಗಿದ್ದು ಮೈ ಫೇವ್ರೆಟ್ ಎಕೋ ಬೀಚ್. ಸಖತ್ತಾಗಿತ್ತು. ಆ ವೇವ್ಸ್ ನೋಡ್ತಾ ಇದ್ದರೆ ಎಷ್ಟು ಭಯ ಆಗ್ತಿತ್ತೋ ಅಷ್ಟೇ ಖುಷಿ ಆಗ್ತಿತ್ತು. ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಜಾಸ್ತಿನೇ ಮುಂದೆ ಹೋಗಿದ್ದೆ. ಅದು ವಿಷಲ್ ಹೊಡೆದು ನನ್ನನ್ನು ಕರೀತಾಯಿದ್ರು. ಈಗ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಆ ಸಮುದ್ರದ ಸೌಂಡ್ ಯಾವ ಥರ ಇತ್ತು ಅಂತ. ಸೊ ನೀವೇ ನೋಡ್ತಿದ್ದೀರಲ್ಲ, ಆ್ಯಕ್ಚುಲಿ ಯಾರೂ ಇರಲಿಲ್ಲ. ತುಂಬ ವಿಶಾಲವಾಗಿತ್ತು. ಎಲ್ಲಿ ನೋಡಿದ್ರೂ ಸಮುದ್ರ. ತುಂಬಾ ಚೆನ್ನಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ವಿಸಿಟ್ ಮಾಡಿ. ಎಕೋ ಬೀಚ್ ಅಂತೂ ಅಲ್ಟಿಯಾಗಿದೆ. ಅದು ಸೆಪ್ಟೆಂಬರ್ ಟೈಮಲ್ಲಿ ಹೋಗೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದೊಡ್ಡ ಅಲೆಗಳು ಬರುತ್ತೆ ಅಂದರೆ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾಯಿದೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಅಲ್ಲಿಂದ ನೆಕ್ಸ್ಟು ಫೋಟೋಶೂಟ್ ಮಾಡಿಕೊಂಡು ರಿಟರ್ನ್ ಹೋಗೋಣ ಅಂತ ರೆಡಿ ಆದೋ. ಸೊ ಮತ್ತೆ ಕುಮಟಾಗೆ ಬಂದ್ವಿ. ಕುಮಟಾದಲ್ಲಿ ಒಂದು ಬೀಚ್ ಇದೆ ಅಂತ ಗೊತ್ತಾಯಿತು. ಕುಮಟಾ ಬೀಚಿಗೆ ಹೋಗಿದ್ವಿ. ಆ ಮಣ್ಣು ನೋಡ್ಬೋದು ನೀವು, ಒಂಥರ ಇತ್ತು. ಅಲ್ಲಿ ತುಂಬ ಸಣ್ಣ ಇನ್ಸೆಕ್ಟ್ಸ್ ಎಲ್ಲ ಇತ್ತು, ಕೀಟಗಳೆಲ್ಲ ಇತ್ತು. ಮತ್ತು ಆ ವೇವ್ಸ್ ಅಂತೂ ಸಕ್ಕತ್ತಾಗಿ ಬರ್ತಾಯಿತ್ತು. ಅದು ಆಳನೇ ಇಲ್ಲ ಬೀಚು, ಅಷ್ಟು ಚೆನ್ನಾಗಿತ್ತು. ಒಂದು ಸಣ್ಣ ನದಿ ಹರಿಯೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಸಣ್ಣ ವೇವ್ಸ್ ಬರ್ತಾಯಿತ್ತು. ಅಲ್ಲಿ ವಿಸಿಟ್ ಮಾಡಿ ಫೋಟೋಶೂಟ್ ಆದಮೇಲೆ ಅಲ್ಲಿಂದ ಕುಮಟಾದಲ್ಲೇ ಊಟ ಮಾಡಿಕೊಂಡು ಬಸ್ಸು 8:30 ಸೊ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ. ಸೊ ನಮಗೆ ಬಸ್ಸು ಸ್ಲೀಪಿಂಗ್ ಕೋಚ್ ಬಂದು ಅರೌಂಡು 800 ರುಪೀಸ್ ಪರ್ ಹೆಡ್ ಆಯಿತು. ಸೊ ಅದಾದಮೇಲೆ ಬೋಟಿಂಗು 1500 ಇತ್ತು. ಅದಾದಮೇಲೆ ಎಲ್ಲೂ ಕೂಡ ಆಲ್ಮೋಸ್ಟ್ ಎಂಟ್ರಿ ಫೀಸಸ್ ಇರಲಿಲ್ಲ. ಬಟ್ ಹಾಸ್ಟೆಲರ್ ಬಂದು 370 ರುಪೀಸ್ ಇತ್ತು. ಅಷ್ಟೇ, ತುಂಬ ಕಡಿಮೆ ಬಜೆಟಲ್ಲಿ 10 ಪ್ಲೇಸ್ನ ಕವರ್ ಮಾಡಿದ್ದೀವಿ. ಆ್ಯಕ್ಚುಲಿ ನಿಮಗೂ ಗೊತ್ತು, ಎಲ್ಲ ಹುಡುಗಿರು ಗರ್ಲ್ಸು ಈ ಥರ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿ ಮತ್ತು ಲಾಸ್ಟಲ್ಲಿ ಫ್ಲಾಪ್ ಆಗೋ ಥರ. ಆ್ಯಕ್ಚುಲಿ ನಮ್ಮಲ್ಲೂ ಹಾಗೆ ಇದ್ದಿದ್ದು. ಬಟ್ ನಾನು ಯೂಶ್ವಲಿ ಫ್ಲಾಪ್ ಆಗೋದಕ್ಕೆ ಬಿಡಲ್ಲ. ಯಾರಾದರೂ ಒಬ್ಬರು ಬಂದರೂ ಸಾಕು, ಆ ಟ್ರಿಪ್ನ ನಾವು ಹೋಗ್ತೀವಿ. ಹಾಗಾಗಿ ಈ ಟ್ರಿಪ್ ಕೂಡ ಕಂಪ್ಲೀಟ್ ಆಯಿತು. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. 2 days 2 ಗರ್ಲ್ಸ್ ವಿತ್ 10 ಪ್ಲೇಸಸ್.
ಸೊ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ, ಫೋಟೋಶೂಟ್ ಕೂಡ ಮಾಡಿದ್ವಿ, ಆರಾಮಾಗಿ ಊಟ ಮಾಡಿಕೊಂಡು ಟೈಮಿಗೆ ಕರೆಕ್ಟಾಗಿ ಎಲ್ಲನೂ ಎಂಜಾಯ್ ಮಾಡ್ಕೊಂಬಂದಿದ್ದೀವಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಆನ್ ನೆಕ್ಸ್ಟ್ ವಿಡಿಯೋ.